ಈ ನಾಗಮಂಡಲ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಇದು ಅತೀಂದ್ರಿಯ ಶಕ್ತಿಗಳನ್ನ ಹೊಂದಿದ್ರೆ ಮನುಷ್ಯ ಜೀವನದಲ್ಲಿ ಹೇಗೆ ಇದು ಪರಿಣಾಮಕಾರಿಯಾಗಿದೆ, ಹೇಗೆ ಬದಲಾವಣೆಗಳನ್ನು ತರುತ್ತೆ? ನೋಡಿ, ಅತೀಂದ್ರಿಯ ಶಕ್ತಿ ಆ ಥರದ್ದೆಲ್ಲ ಏನಿಲ್ಲ. ಇಡೀ ನಮ್ಮ ಮಾನವ ದೇಹವೇ ನಾಗಗಳಿಂದ ಆಗಿರುವಂಥದ್ದು. ಅಂದರೆ ನಮ್ಮ ಸಂಪೂರ್ಣ ದೇಹವೇ ಸರ್ಪ. ನೀವು ಉದಾಹರಣೆ ನೋಡಬೇಕಾದ್ರೆ ಯಾವುದಾದ್ರು ನೋಡಿ, ಮನುಷ್ಯನ ಅಂದರೆ ಒಬ್ಬ ಪುರುಷನ ವೀರ್ಯ ಹೇಗಿದೆ, ಅದರ ನೀವು ಸೆಮೆನ್ ಅನಾಲಿಸಿಸ್ ಎಲ್ಲ ಮಾಡಿಸಿದ್ರೆ ಗೊತ್ತಾಗುತ್ತೆ. ಅದು ಹೆಡ್ ಟೇಲ್ ಅಂದರೆ ಮೂಲ ಸ್ವರೂಪವೇ ಆಗಿದೆ, ತಲೆ ಮತ್ತು ಬಾಲ. ಅಲ್ಲಿಂದ ಶುರುವಾಗಿದ್ದು ನಿಮ್ಮ ನರಮಂಡಲವನ್ನು ತಗೊಳ್ಳಿ, ಮೆದುಳು ಹೇಗಿದೆ ನಿಮ್ಮದು, ಹೊಟ್ಟೆಯ ಕರಳುಗಳು ಹೇಗಿದೆ ನಿಮ್ಮದು ಅಲ್ವಾ, ನಮ್ಮ ಸ್ಪೈನಲ್ ಕಾರ್ಡ್ ಹೇಗಿದೆ, ಎಲ್ಲವೂ ಸಹ ಸರ್ಪವೇ. ನಾವು ಸಹ ಸರ್ಪದ ಅಂಶವೇ. ಅಂದರೆ ಆದಿಶೇಷನ ಬಾಯಲ್ಲಿ ಭೂಮಿ ಇದೆ ಅಂತ ಕೆಲವು ಉಲ್ಲೇಖಗಳನ್ನು ಹೇಳ್ತಾರೆ. ನಾವು ಸಹ ಸರ್ಪದ ಅಂಶವೇ. ಹಾಗಾಗಿ ಇಂದ್ರಿಯ ಶಕ್ತಿ, ಅತೀಂದ್ರಿಯ ಶಕ್ತಿ ಆ ಥರದ್ದೆಲ್ಲ ಏನಿಲ್ಲ. ನಾವು ಸರ್ಪದ ಅಂಶಗಳಾಗಿರೋದ್ರಿಂದ ತಾಯಿಯ ಗರ್ಭದಿಂದ ಛೇದ ಆದ ತಕ್ಷಣ ನಾಗದೋಷಗಳು ಉಂಟಾಗುತ್ತೆ ಅಷ್ಟೇ. ಇದರಲ್ಲಿ ಅತೀಂದ್ರಿಯ ಶಕ್ತಿ ಆ ಥರದ್ದೆಲ್ಲ ಏನಿಲ್ಲ. ಈ ಮಾಮೂಲಿ ಅದೇ ನಾವೇನು ಹೇಳ್ತೀವಿ, ಇಂದ್ರಿಯ ಶಕ್ತಿಗಳು ಸಹಜವಾಗಿ ಮನುಷ್ಯನಿಗೆ ಇದ್ದೇ ಇರುತ್ತೆ. ಅತೀಂದ್ರಿಯ ಶಕ್ತಿ ಅಂತ ಏನೂ ಇರೋದಿಲ್ಲ ಇದರಲ್ಲಿ. ಹೌದು, ಶಕ್ತಿಯನ್ನು ತುಂಬುವಂಥವ್ರು ನಾವೇ, ಅದರ ಶಕ್ತಿಯನ್ನು ಪಡ್ಕೊಳ್ಳುವಂಥವ್ರು ನಾವೇ. ಯಾಕೆಂದರೆ ಅದು ದೋಷ ಅಷ್ಟೇ. ನಾಗಮಂಡಲಕ್ಕೆ ನಾವು ಏನು ಶಕ್ತಿಯನ್ನು ತುಂಬಬೇಕು ಅಷ್ಟು ಏನು ದೊಡ್ಡವರೇನಂತ ಏನಲ್ಲ. ಸಾಂಕೇತಿಕವಾಗಿ ಶಕ್ತಿಯನ್ನು ತುಂಬುತ್ತೀವಿ ಅಷ್ಟೇ. ಅಂದರೆ ನಮ್ಮ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಆ ಮಂಡಲದಲ್ಲಿ ಶಕ್ತಿ ಸಂಚಲನ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾವು ಆ ಒಂದು ಶಕ್ತಿಯನ್ನು ಮಂತ್ರಗಳ ರೂಪದಲ್ಲಿ ನಾವು ವೈದಿಕವಾಗಿ ಮತ್ತು ತಾಂತ್ರಿಕವಾಗಿ ಆ ಶಕ್ತಿಯನ್ನು ತುಂಬುತ್ತೇವೆ. ಇದರ ವಿಧಿವಿಧಾನಗಳು ಸಹ ಏನು ತುಂಬ ಸೂಕ್ಷ್ಮ ಅಂತ ಹೇಳ್ತಾರೆ. ತುಂಬ ಸೂಕ್ಷ್ಮ ಅನ್ನೋದಕ್ಕಿಂತ ಆ ಥರದ್ದೆಲ್ಲ ಏನಿಲ್ಲ. ಎಲ್ಲ ನಾಗಮಂಡಲಗಳಿಗೂ ಹೋಲಿಸಿದ್ರೆ ನಾಗಮಂಡಲ ಸ್ವಲ್ಪ ವಿಭಿನ್ನ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ದೇವರ ಕ್ರಿಯೆಗಳನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಮನುಷ್ಯನ ಸ್ವರೂಪ ಆಗಿರೋದ್ರಿಂದ, ಅಂದರೆ ಮನುಷ್ಯಾದಿ ನಮ್ಮ ವ್ಯಕ್ತಿಗಳಿಗೆಲ್ಲ ಏನು ದೋಷಗಳು ಬರುತ್ತೆ, ಈ ದೋಷಗಳನ್ನು ನಮಗೆ ನಾವೇ ಪರಿಹಾರ ಮಾಡ್ಕೊಳ್ತೀವಲ್ವ. ಹಾಗಾಗಿ ಸ್ವಲ್ಪ ತೀಕ್ಷ್ಣವಾಗಿ ಸ್ವಲ್ಪ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆಲ್ಲ ಮಾಡ್ತಾರೆ ಅಷ್ಟೇ. ಈ ಆಚರಣೆಗಳು ಮನುಷ್ಯನ ಎಷ್ಟು ನಾವೇನು ಹೇಳ್ತೇವೆ, ಬೇಕಾದಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸಹ ಕೊಡುತ್ತೆ ಇದು. ಇದ್ರೆ ಶಕ್ತಿ ತುಂಬಿ ನಾವು ಇನ್ನೇನೋ ಮಾಡ್ತೀವಿ ಆ ಥರದ್ದೆಲ್ಲ. ಅಂದರೆ ಆ ಸಾಂಕೇತಿಕವಾಗಿ ಶಕ್ತಿಯನ್ನು ನಾವು ತುಂಬಿ ಅದರಿಂದ ಬೇಕಾದಷ್ಟು ಪರಿಹಾರಗಳನ್ನು ಪಡ್ಕೊಳ್ತೀವಿ. ಆ ಕ್ರಿಯಾ ವಿಧಿವಿಧಾನಗಳಲ್ಲೂ ಸಹ ನಾವು ಕೆಲವು ನಾಗಮಂಡಲನ ಸಾಂಕೇತಿಕವಾಗಿ, ಅಂದರೆ ಬರೀ ನಾಗಮಂಡಲ ಅಷ್ಟೇ ಅಲ್ಲ, ಗ್ರಹಗಳ ಸಂಜೋಡಣೆ ಆಗಿರುವಂಥ ನಾಗಮಂಡಲಗಳನ್ನು ಮಾಡಬೇಕು. ನಾಗಮಂಡಲ ಅಂದರೆ ಕೇವಲ ಆ ಚಿತ್ರವನ್ನು ಬರೆದು 4 ಮಂತ್ರವನ್ನು ಹೇಳಿ ಹಾಗೆಲ್ಲ ಇಲ್ಲ. ನಾಗಮಂಡಲ ಅಂದರೆ ಗ್ರಹ ದೋಷಗಳ ಸಮೇತ. ಯಾಕೆಂದರೆ ಪ್ರತಿ ಮನುಷ್ಯನ ಕುಂಡಲಿಯಲ್ಲಿ ದೋಷಗಳಿರುತ್ತೆ. ಸೊ ಹಾಗಾಗಿ ಗ್ರಹದೋಷದ ಜೊತೆಗೆ ನಾಗದೋಷವನ್ನು ಪರಿಹಾರ ಮಾಡಿಕೊಂಡಾಗ ಮಾತ್ರ ನಮ್ಮ ದೋಷಗಳು, ಸರ್ಪದೋಷಗಳು, ವಿಕಾಲ ಸರ್ಪದೋಷ, ನಾವೆಲ್ಲ ಏನು ಹೇಳ್ತೀವಿ, ಕಾಳ ಸರ್ಪದೋಷ, ಎಲ್ಲ ಸರ್ಪದೋಷಗಳು ಸಹ ಇದರಲ್ಲಿ ನಿವಾರಣೆ ಆಗುತ್ತೆ. ಯಾಕೆಂದರೆ ಶಕ್ತಿ ಸಂಚಲನ ಆ ಮಂಡಲದಲ್ಲಿ ಶಕ್ತಿ ಸಂಚಲನ ಆಗಲಿಕ್ಕೆ ಅಷ್ಟೇ ನಾವು ಮಾಡುವಂಥದ್ದಲ್ಲ. ಆ ಶಕ್ತಿ ಸಂಚಲನವನ್ನು ಮೂಡಿಸಿ ಅದರಿಂದ ಬರುವಂಥ ವೈಬ್ರೇಷನ್ಸ್ ಏನಿದೆ, ಅದು ನಮ್ಮ ದೇಹದಲ್ಲಿ ಆ ವ್ಯಕ್ತಿ ಯಾರು ಪೂಜೆ ಮಾಡಿಸ್ತಾ ಇರ್ತಾರೆ ಅವನಿಗೆ ಆ ವೈಬ್ಸು ಹೋಗಿ ದೋಷಗಳನ್ನು ಪರಿಹಾರ ಮಾಡುವಂತಹ ಹಂತಕ್ಕೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾವು ಅದರಲ್ಲಿ ಮಾಡ್ತೀವಿ ಹೊರತು ಅದನ್ನು ಹೊರತಾಗಿ ನಾವೇನು ಮಾಡೋದಿಲ್ಲ. ಯಾಕೆಂದರೆ ನಾಗಮಂಡಲಕ್ಕೆ ಶಕ್ತಿ ತುಂಬೋದು ಅಂದರೆ ಆ ಪರ್ಟಿಕ್ಯುಲರ್ ಆ ಕ್ರಿಯೆಗೆ ಮಾತ್ರ ನಾವು ಅಷ್ಟೆಲ್ಲ ಮಾಡಿರ್ತೀವಿ. ಹಾಗಾಗಿ ಅದನ್ನು ಅದಕ್ಕೆ ವಿಶೇಷ ಆ ಥರದ್ದೆಲ್ಲ ಏನಿಲ್ಲ. ಎಲ್ಲ ದೇವರ ಕ್ರಿಯೆಗಳನ್ನ ಮಾಡಬೇಕಾದ್ರೆ, ಎಲ್ಲ ಮಂಡಲಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ನಾಗಮಂಡಲನ ಹುಷಾರಾಗಿ ಮಾಡ್ತಾರೆ ಅಷ್ಟೇ.